ಪಾಕಿಸ್ತಾನದಲ್ಲಿರುವ ಹಿಂದೂಗಳು ಚಿತ್ರಹಿಂಸೆಯನ್ನ ಅನುಭವಿಸ್ತಾರೆ. ಭಾರತದಲ್ಲಿರುವಂತಹ ಮುಸ್ಲಿಮರು ಹಿಂದೂಗಳಿಗಿಂತ ಹೆಚ್ಚಿನ ಆದ್ಯತೆಯನ್ನ ಪಡ್ಕೊಳ್ತಾರೆ ಅಂತ ಅವತ್ತೇ ಹೇಳಿದ್ರು ವೀರ ಸಾವರ್ಕರ್. ಪಾಕಿಸ್ತಾನದಲ್ಲಿರುವ ಹಿಂದೂಗಳ ಪರಿಸ್ಥಿತಿ ಹೇಗಿದೆ? ಭಾರತದಲ್ಲಿ ಮುಸ್ಲಿಮರಿಗಂತಾನೆ ಪ್ರತ್ಯೇಕ ನಾಗರಿಕ ಸಂಹಿತೆ ಇದೆ. ನಮ್ಮ ರಾಜಕಾರಣಿಗಳು ಮುಸ್ಲಿಮರಿಗೋಸ್ಕರ ಏನೆಲ್ಲ ಮಾಡ್ತಿದ್ದಾರೆ ಅನ್ನೋದನ್ನ ನೋಡಿದಾಗ ಸಾವರ್ಕರ್ ಅವರು ಹೇಳಿರುವ ಮಾತುಗಳು ಸತ್ಯ ಅಂತ ಅನ್ಸುತ್ತೆ. ಮುಸ್ಲಿಮರಿಗೆ ಪ್ರತ್ಯೇಕ ದೇಶ ಬೇಕು ಅಂತ ಹೇಳಿದ್ದು ಸಾವರ್ಕರ್ ಅವರಲ್ಲ. ಆ ರೀತಿ ಹೇಳಿದ್ದು ಸರ್ ಸೈಯದ್ ಅಹಮದ್ ಖಾನ್. ದೇಶ ವಿಭಜನೆ ಆದ್ರೆ ಎರಡೂ ದೇಶಗಳಲ್ಲಿ ಏನಾಗಬಹುದು ಅಂತ ಅವತ್ತೇ ಸಾವರ್ಕರ್ ಅವರು ಹೇಳಿದ್ರು. ಪಾಕಿಸ್ತಾನದಲ್ಲಿ ಹಿಂದೂಗಳಿಗೆ ಚಿತ್ರಹಿಂಸೆ, ಭಾರತದಲ್ಲಿ ಮುಸ್ಲಿಮರಿಗೆ ಮುದ್ದು. ಈ ಮಾತನ್ನ ಭಾರತ ಪಾಕಿಸ್ತಾನ ವಿಭಜನೆ ಆದ್ಮೇಲೆ ಯಾರೋ ಅಲ್ಲಿಗೆ ಹೋಗಿ ನೋಡ್ಕೊಂಡು ಬಂದು ಹೇಳಿರುವಂತಹ ಮಾತುಗಳಲ್ಲ. ಬದಲಾಗಿ ಅಖಂಡ ಭಾರತ ಒಡೆದು ಎರಡಾಗೋದಕ್ಕೂ ಮೊದಲೇ ಎರಡೂ ದೇಶಗಳಲ್ಲೂ ಏನಾಗಬಹುದು ಅಂತ ಹೇಳಿರುವಂತಹ ಮಾತುಗಳಿದು. ಇದನ್ನ ಹೇಳಿದ್ದು ವೀರ ಸಾವರ್ಕರ್ ಅವರು. ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆದ ನಂತರದ ದಿನಗಳನ್ನ ನೋಡಿದ್ರೆ ವೀರ ಸಾವರ್ಕರ್ ಅವರಿಗೆ ಎಂತಹ ದೂರದೃಷ್ಟಿ ಇತ್ತು, ಅವರು ನುಡಿದಂತಹ ಭವಿಷ್ಯ ಸುಳ್ಳಾಗಲಿಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗುತ್ತೆ. ಸಾವರ್ಕರ್ ಅವರು ಹೇಳಿದಂತಹ ಒಂದು ವಿಡಿಯೋ ತುಣುಕು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಅವ್ರು ಏನ್ ಹೇಳಿದ್ರು ಅನ್ನೋದನ್ನ ನೀವು ಒಂದ್ಸಲ ನೋಡ್ಕೊಂಡು ಬನ್ನಿ. तो लहानपणापासून ती करते शिकत आल्या तो त्याचा अर्ध्या युवारींनी विच्छिन्न होऊन गेलेला, हारून टाकला गेला, दोन तुकडे झालेले. एकच काम त्याचा दुसरा पाकिस्तान काढला. जो व्हिडिओ छपवता डेव्हलपमेंट ऑफ पाकिस्तान यात सल्ले होतं वाटतं. व्हॉट इज दिस पाकिस्तान? व्हॉट इज दिस स्टेट? हू क्रिएटेड दिस? लूज क्रिएटेड. इंग्लंड डिड नॉट क्रिएट इट. Boston could not have created it. You Hindus did create it. With your own willingness, you signed the contract and you created it. ही चुकी झाली हे जर ध्यानात आलं तर मी तुम्हाला सांगतो अजून वेळ गेली नाही. पण चुकी झाली हे जर आलं नाही तर मात्र अजून सत्यानाश याहीपेक्षा भयंकर पुढे ठेवलेला आहे. एका कोपऱ्याचा हिरवा रंग, दुसऱ्या कोपऱ्याचा हिरवा रंग, हा सगळा मी का हिरवा करून टाकणार आहे हे तुम्ही ध्यानात ठेवा. 10 वर्षाच्या आधी घटना प्रत्ययाला 10 वर्षाच्या आधी 3 वर्ष प्रत्ययाला आली. जर अजून किती आहे समजले नाही, अजून पुन्हा तुम्ही यावर जंगल प्रकार म्हणून समजू लागाल, अजून म्हणाल त्यांनी त्यांच्या मेजरच्या आमच्या महिलांचं काहीतरी केलं, आमच्या हिंदूंनी निंबाळमध्ये किंवा खंडमध्ये किंवा कशी वाजले, आम्ही मात्र त्यांच्या लोकांना येते त्याप्रमाणे समजू, जावयाप्रमाणे समजू. प्रत्यक्ष याला जावई बघूच्यात आणि बदले तर तिकडे बघणार नाही. ही जर पुन्हा तुम्ही ठेवाल तर राहिलेला हिंदुस्थान 10 वर्षाच्या आत विद्यमान खाऊन टाकून एकच जाऊन औरंगजेब राज्य करेल. ಸಾವರ್ಕರ್ ಅವರು ಹೇಳಿದಂತಹ ಮಾತುಗಳು ಸತ್ಯಕ್ಕೆ ದೂರವಾದದ್ದಲ್ಲ. ಅವರು ಹೇಳಿರುವಂತಹ ಮಾತುಗಳು ಅಕ್ಷರಶಃ ಹಾಗೇ ಆಗಿದೆ. ಪಾಕಿಸ್ತಾನ ಅನ್ನುವಂತಹ ದೇಶ ಹುಟ್ಟುವ ಸಂದರ್ಭದಲ್ಲಿ 24ರಿಂದ 25% ನಷ್ಟು ಹಿಂದೂಗಳಿದ್ರು. ಈಗ 2.17% ಹಿಂದೂಗಳಿದ್ದಾರೆ. ಅಖಂಡ ಭಾರತ ಅಂತ ಒಡೆದು ಹೋದಾಗ ಭಾರತದಲ್ಲಿ 9.8% ಮುಸ್ಲಿಮರಿದ್ರು. ಈಗ 14.6% ಮುಸ್ಲಿಮರಿದ್ದಾರೆ. ಭಾರತದಲ್ಲಿ ಮುಸ್ಲಿಮರಿಗೆ ಅಂತ ಪ್ರತ್ಯೇಕ ನಾಗರಿಕ ಸಂಹಿತೆ ಇದೆ, ಹಿಂದೂಗಳಿಗೆ ಬೇರೆನೇ ಇದೆ. ಸೊ ಇಲ್ಲಿ ಮುಸ್ಲಿಮರಿಗೆ ನಮ್ಮ ಸಂವಿಧಾನ ಸಮಾನ ಹಕ್ಕುಗಳನ್ನ ನೀಡಬೇಕು, ಅದರಲ್ಲೇನು ತಪ್ಪಿಲ್ಲ. ಆದ್ರೆ ಸಮಾನ ಜವಾಬ್ದಾರಿಯನ್ನ ನೀಡಿದ್ಯಾ ಅಂತ ನೋಡಿದಾಗ ಅನುಮಾನಗಳು ಬರೋದಕ್ಕೆ ಶುರುವಾಗುತ್ತೆ. ಬಿಕಾಸ್ ಆಫ್ ಸಿವಿಲ್ ಕೋಡ್. ಮುಸ್ಲಿಮರಿಗಾಗಿ ವಕ್ಫ್ ಕಾಯ್ದೆ ಇದೆ, ಅವರದ್ದೇ ಆಗಿರುವಂತಹ ಶರಿಯಾ ಕಾನೂನು ಇದೆ. ಜೊತೆಗೆ ರಾಜಕಾರಣಿಗಳು ಮುಸ್ಲಿಮರಿಗೋಸ್ಕರ ಏನೆಲ್ಲ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ನೋಡಿದಾಗ ಸಾವರ್ಕರ್ ಅವರು ಹೇಳಿರೋದು ಸುಳ್ಳಲ್ಲ ಅಂತ ಅನ್ಸುತ್ತೆ. ಇದು ಭಾರತದಲ್ಲಿರುವ ಮುಸ್ಲಿಮರ ಸ್ಥಿತಿಗತಿ. ಆದ್ರೆ ಇನ್ನು ಪಾಕಿಸ್ತಾನದಲ್ಲಿರುವಂತಹ ಹಿಂದೂಗಳ ಪರಿಸ್ಥಿತಿ ಹೇಗಿದೆ ಅದನ್ನ ಹೇಳ್ತೀನಿ. ಪಾಕಿಸ್ತಾನದಲ್ಲಿ ಹಿಂದೂಗಳಿಗೆ ಸಮಾನ ಹಕ್ಕಿಲ್ಲ. ಮುಸ್ಲಿಂ ಒಡೆತನದ ಅಂಗಡಿಗಳಲ್ಲಿ ಹಿಂದೂಗಳಿಗೆ ಕೆಲಸವನ್ನೂ ನೀಡೋದಿಲ್ಲ. ಹಿಂದೂ ಯುವತಿಯರನ್ನ ಅಪಹರಣ ಮಾಡಿ ಅವರನ್ನ ಮತಾಂತರ ಮಾಡಿ ಮದ್ವೆನೂ ಆಗ್ತಾರೆ. 2014ರಲ್ಲಿ 14 ವರ್ಷದ ಹಿಂದೂ ಬಾಲಕಿಯನ್ನ ಅಪಹರಣ ಮಾಡಿ ಆಕೆಯನ್ನ ಮದುವೆಯಾಗಿ ಮತಾಂತರ ಮಾಡಿದ್ರು ಅನ್ನುವಂತಹ ವರದಿಗಳೂ ಇದೆ. ಪಾಕಿಸ್ತಾನ ಸರ್ಕಾರ ಅಲ್ಪಸಂಖ್ಯಾತರ ರಕ್ಷಣೆಗಾಗಿ ಹಿಂದೂ ಮ್ಯಾರೇಜ್ ಆಕ್ಟ್ ಅನ್ನ ಜಾರಿಗೊಳಿಸಿತು. ಈ ಕಾನೂನನ್ನ ಜಾರಿಗೊಳಿಸಿದ್ರು ಕೂಡ ಅಲ್ಲಿರುವಂತಹ ಹಿಂದೂಗಳ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯವನ್ನ, ಹಿಂಸೆಯನ್ನ ತಡೆಗಟ್ಟೋದಕ್ಕೆ ಆಗ್ಲಿಲ್ಲ. ಸೊ ಈಗ ಬರುವಂತಹ ಪ್ರಶ್ನೆ, ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆಗಬೇಕು ಅಂತ ಹೇಳಿ ವೀರ ಸಾವರ್ಕರ್ ಅವರು ಹೇಳಿದ್ರು ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಬಾಯ್ ಮಾಡ್ಕೊಳ್ತಾರಲ್ವಾ? ಸೊ ಅವರು ಉತ್ತರ ಕೊಡಬೇಕು. ಒಂದು ವೇಳೆ
ಎರಡು ದೇಶ ಆದ್ರೆ ಅಲ್ಲಿರುವಂತಹ ಹಿಂದೂಗಳ ಪರಿಸ್ಥಿತಿ ಏನಾಗುತ್ತೆ ಅಂತ ಮೊದಲೇ ಹೇಳಿರುವಂತಹ ವೀರ ಸಾವರ್ಕರ್ ಅವರು ಎರಡು ದೇಶ ಆಗ್ಬೇಕು ಅಂತ ಹೇಳ್ತಾರ. ಅಂಡ್ ಇನ್ನೊಂದು ವಿಚಾರವನ್ನ ಕಾಂಗ್ರೆಸ್ಸಿಗರ ಜನರಲ್ ನಾಲೆಜ್ಗೋಸ್ಕರ ಹೇಳ್ತೀನಿ. ಮುಸ್ಲಿಮರಿಗೆ ಪ್ರತ್ಯೇಕ ದೇಶ ಬೇಕು ಅಂತ ಮೊದಲು ಹೇಳಿದ್ದು ಸಾವರ್ಕರ್ ಅವರಲ್ಲ, ಬದಲಾಗಿ ಸರ್ ಸೈಯದ್ ಅಹಮದ್ ಖಾನ್ ಅವರು. ಅದಾದ ನಂತರ ಹೇಳಿದ್ದು ಜಿನ್ನಾ. ಸೊ ಈಗ ಆಗ್ತಾ ಇರುವಂತಹ ಘಟನೆಗಳನ್ನೆಲ್ಲ ನೋಡಿದ್ರೆ ಸಾವರ್ಕರ್ ಅವರು ಹೇಳಿರುವಂತಹ ಮಾತುಗಳು ನಿಜ ಅಂತ ಅನ್ಸುತ್ತೆ. ಮೊನ್ನೆ ಅಷ್ಟೇ RSS ನ ಜನರಲ್ ಸೆಕ್ರೆಟರಿ ಆಗಿರುವಂತಹ ದತ್ತಾತ್ರೇಯ ಹೊಸಬಾಳಿಗೆ ಅವರು ಧರ್ಮ ನಿರಪೇಕ್ಷತೆ ಮತ್ತು ಸಮಾಜವಾದ ಅನ್ನುವ ಎರಡು ಪದಗಳನ್ನ ಸಂವಿಧಾನದಿಂದ ತೆಗೆದು ಹಾಕಬೇಕು ಅಂತ ಹೇಳಿದ್ರು. ಈಗ ಆಗ್ತಾ ಇರೋದನ್ನ ನೋಡಿದ್ರೆ ಅವ್ರು ಹೇಳಿರುವಂತಹ ಮಾತುಗಳ ಪ್ರಾಮುಖ್ಯತೆ ಏನು ಅನ್ನೋದು ನಮಗ ಅರ್ಥ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.